ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಆಗಿದ್ರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ಲಾಗ್ ಮುಖಾಂತರ ಬರ್ತಾ ಇದ್ದೀನಿ. ಸೊ ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ? ಹಾಗೆ ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಬಿಕಾಸ್ ನಮ್ಮ ಹಸ್ಬೆಂಡ್ ಬರ್ತಡೇ ಆಗಿರೋದ್ರಿಂದ ಒಂದು ಮೆಮೊರೇಬಲ್ ಆಗಿರಲಿ ಅಂತ ಹೇಳಿ ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಹೇಳಿ ಲಾಗ್ ಮುಖಾಂತರ ಹೋಗ್ತಾ ತಿಳಿಸ್ಕೊಡ್ತೀನಿ. ಸೊ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಒಂದು ಸೈಡಲ್ಲಿ ಹಂಗೆ ಫೋಟೋಗಳನ್ನ ಕ್ಲಿಕ್ ಮಾಡ್ಕೊಂಡ್ವಿ. ಸೊ ನೋಡಿ ಹೇಗೆ ಕಾಣ್ತಿದ್ದೀವಿ ಅಂತ ಹೇಳಿ. ತುಂಬ ದಿನ ಆದಮೇಲೆ ಲಾಗ್ ಮಾಡ್ತಾ ಇರೋದು, ಯಾಕಂದರೆ ನಮ್ಮ ಜೊತೆಗೆ ತುಂಬಾ ಹುಷಾರಿರಲಿಲ್ಲ. ಸೊ ಜ್ವರ ಬಂದುಬಿಟ್ಟಿತ್ತು, ಫೀವರ್ ಇರುತ್ತು. ಬಟ್ ವೆದರು ಸಹ ಹಾಗೆ ಇದೆ, ಬಿಸಿಲು ಮಳೆ ಬಂದು ಎಲ್ರಿಗೂ ಸಹ ಜ್ವರ, ಕೆಮ್ಮು, ನೆಗಡಿ ಈ ಥರನೇ ಆಗಿತ್ತು. ಅವಳು ರಿಕವರಿ ಆಗೋದಕ್ಕೆ ತುಂಬ ಲೇಟ್ ಆಯಿತು. ತುಂಬಾ ಇನ್ನೂ ಸಹ ಅವಳಿಗೆ ಹೆಲ್ತ್ ಸರಿ ಇಲ್ಲ, ಇನ್ನೂ ಕೆಮ್ಮು ನೆಗಡಿ ಹಾಗೇ ಇದೆ. ಸೊ ಎಲ್ಲರೂ ಸಹ ಹುಷಾರಾಗಿರಿ, ಬೆಚ್ಚಗಿರಿ. ವೆದರ್ ತುಂಬಾ ಹಾಳಾಗೋಗಿದೆ. ಸೊ ಹುಷಾರಾಗಿರಿ, ನಿಮ್ಮ ಹೆಲ್ತ್ ನೀವು ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ನಾವು ಇವಾಗ ನೈಸ್ ರೋಡ್ ಜಾಯಿನ್ ಆಗಿದ್ದೀವಿ ಹೈವೇಗೆ. ಸೊ ನಮ್ಮ ಜೊತೆಗೆ ತುಂಬ ನಿದ್ದೆ ಬಂದುಬಿಟ್ಟಿತ್ತು. ಸೊ ಹಾಗೆ ಅವಳನ್ನ ಮಲಗಿಸ್ದೆ. ಸೊ ನಿದ್ದೆ ಮಾಡಿದೊಳ್ಳಿ ಅಂತ ಹೇಳಿ, ಬಿಕಾಸ್ ನಾವು ಮನೆ ಬಿಟ್ಟಿದ್ದೆ 12 o'clock ಆಗೋಗಿತ್ತು. ಸೊ ಅಷ್ಟರಲ್ಲಿ ಮಧ್ಯಾಹ್ನ ಈವ್ನಿಂಗ್ ಆಗೋಗುತ್ತೆ ಅಂತ ಹೇಳಿ ಅವಳು ಚೆನ್ನಾಗಿ ನಿದ್ದೆ ಮಾಡಿದೊಳ್ಳಿ ಅಂತ ಹೇಳಿ ಮಲಗಿಸ್ಬಿಟ್ಟೆ. ಒನ್ ಟೈಮ್ ಆದರೂ ಅವಳು ನಿದ್ದೆ ಮಾಡ್ತಾಳೆ. ಅವಳು ಮಾಡಿಲ್ಲನೂ ನಾನು ಮಾಡಿಸ್ತೀನಿ. ಬಿಕಾಸ್ ಮಕ್ಕಳು ತುಂಬ ನಿದ್ದೆ ವೆರಿ ಇಂಪಾರ್ಟೆಂಟು. ಆವಾಗಲೇ ಅವ್ರು ಆ್ಯಕ್ಟಿವ್ ಆಗಿರೋದಕ್ಕೆ ಸಾಧ್ಯ. ಸೊ ಅದಕ್ಕೆ ಒನ್ ಟೈಮ್ ನಿದ್ದೆ ಮಾಡಿಸ್ತೀನಿ. ಸೊ ಒಂದು 2 hour ಆದರೂ ನಿದ್ದೆ ಮಾಡ್ತಾಳೆ. ಬಟ್ ಟ್ರಾವೆಲಿಂಗ್ ಇರೋದ್ರಿಂದ ಅಷ್ಟು ನಿದ್ದೆ ಮಾಡೋಕ್ಕಾಗಲಿಲ್ಲ ಕಂಫರ್ಟೇಬಲ್ ಆಗಿ. ಸ್ವಲ್ಪದಾರು ನಿದ್ದೆ ಮಾಡಿದೊಳ್ಳಿ ಅಂತ ಹೇಳಿ ಮಲಗಿಸ್ದೆ. ಸೊ ನೋಡಿ ಕಾಣ್ತಿದೆ ಅನಿಸುತ್ತೆ. ಸೊ ಹೌದು, ನಾವು ಬಂದಿರೋದು ತುಮಕೂರು ಹತ್ರ ಇರೋವಂಥ ಮಂದಾರಗಿರಿ ಬೆಟ್ಟಕ್ಕೆ. ಸೊ ಇದೇ ಮಂದಾರಗಿರಿ ಹೇಳಿ ಕಾಣ್ತಿದೆಯಲ್ಲ, ಅದೇ ಮಂದಾರಗಿರಿ. ಸೊ ನೀವು ಯಾರ್ಯಾರು ಹೋಗಿದ್ದೀರಾ ಅಂತ ಹೋಗಿದ್ರೆ ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಯಾವಾಗ ಹೋಗಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಯಾರು ಹೋಗಿಲ್ವೋ ದಯವಿಟ್ಟು ನನ್ನ ವ್ಲಾಗ್ನ ನೋಡಿ, ಪೂರ್ತಿ ಎಂಡ್ವರೆಗೂ ನೋಡಿ. ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಆ ಬೆಟ್ಟದ ಮೇಲೆ ಇರೋವಂಥದ್ದೇ ಮಂದಾರಗಿರಿ. ನಾವು ಹತ್ಕೊಂಡು ಹೋಗ್ಬೋದು, ನಾನು ಗಾಡೀಲೂ ಹೋಗ್ಬೋದಂತೆ. ಸೊ ನಾವು ಗಾಡೀಲಿ ಹೋಗ್ತಾ ಇದ್ದೀವಿ, ಬಿಕಾಸ್ ಲೇಟಾಗಿ ಹೋಗಿದೆ. 6 o'clock ಕ್ಲೋಸಿಂಗ್ ಟೈಮ್ ಅಂತೆ. ಸೊ ಆಲ್ರೆಡಿ ನಾವು ಬಂದಾಗ 4 o'clock ಹೋಗಿತ್ತು. ಅದಕ್ಕೆ ಬೇಗ ಹೋಗೋಣ ಅಂತ ಹೇಳಿ ಕಾರಲ್ಲೇ ಹೋಗ್ತಾ ಇದ್ದೀವಿ. ಸೊ ಆ ಕಡೆಯಿಂದ ಹತ್ಕೊಂಡು ಸಹ ಹೋಗ್ಬೋದು. ಸೊ ಬೆಳಗ್ಗೆನೇ ಬಂದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಒಂದಿನ. ಸೊ ಈ ವ್ಲಾಗಲ್ಲಿ ಹೇಗಿದೆ ಮಂದಾರಗಿರಿ ಸುತ್ತಮುತ್ತ ಹೇಗಿದೆ, ವೆದರ್ ಹೇಗಿದೆ, ನೇಚರ್ ಹೇಗಿದೆ ಅಂತ ತೋರಿಸ್ತಾ ಹೋಗ್ತೀನಿ. ಪೂರ್ತಿವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ವೆದರ್ ಅಂತೂ ತುಂಬಾ ಚೆನ್ನಾಗಿದೆ. ಬಿಕಾಸ್ ಈವ್ನಿಂಗ್ ಟೈಮ್ ಬಂದಿರೋದ್ರಿಂದ ಬಿಸಿಲು ಸಹ ಇಲ್ಲ. ಆ್ಯಂಡ್ ಮಳೆ ಬರೋ ವಾತಾವರಣ ಇದೆ, ಬಟ್ ಮಳೆ ಬರ್ತಿಲ್ಲ. ಸೊ ಅಷ್ಟು ಚೆನ್ನಾಗಿದೆ ವೆದರು. ಸೊ ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಬಟ್ ಕ್ಯಾಮ್ರಾದಲ್ಲಿ ಅಷ್ಟು ಜಸ್ಟಿಸ್ ಮಾಡ್ತಾ ಇಲ್ಲ, ಬಟ್ ಅಷ್ಟು ಚೆನ್ನಾಗಿದೆ. ಸುತ್ತಮುತ್ತ ವಾತಾವರಣ ಆಗಿರ್ಬೋದು, ಆ ಬೆಟ್ಟ ಆಗಿರ್ಬೋದು, ಗ್ರೀನರಿ ಆಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ಸೊ ನಾವು ಇವಾಗ ಪಾರ್ಕ್ ಮಾಡಿದ್ವಿ ಕಾರ್ನ. ಸೊ ಇಲ್ಲಿಂದ ನಾವು ಹತ್ಕೊಂಡೇ ಹೋಗಬೇಕು. ಇಲ್ಲಿವರೆಗೂ ಅಷ್ಟೇ ಕಾರಲ್ಲಿ ಮಾಡೋದು. ಸೊ ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗ್ಬೋದು. ಸೊ ನೋಡಿ ಹೇಗಿದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ನೋಡಿ ಅಲ್ಲಿ ಕಾಣ್ತಿದೆಯಲ್ಲ, ಅದೇ ದೇವಸ್ಥಾನ. ಸೊ ಇಲ್ಲಿಂದ ನಾವು ಹತ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಕಾರ್ ಇಲ್ಲೇ ಪಾರ್ಕ್ ಮಾಡಬೇಕಾಗತ್ತೆ. ಸೊ ನೋಡಿ ಸುತ್ತಮುತ್ತ ಈ ರೀತಿ ಇದೆ. ಸೊ ಆ ರೈಟ್ ಸೈಡ್ ಡೌನಲ್ಲಿ ನದಿ ಇದೆ, ಕೆರೆನೋ ನದಿನೋ, ಕೆರೆ ಅನ್ಕೋತೀನಿ ಇದೆ. ಅಲ್ಲೂ ಹೋಗೋಣ. ಫಸ್ಟ್ ದೇವಸ್ಥಾನ ದರ್ಶನ ಮಾಡ್ಕೊಂಡ್ಬಿಡೋಣ ಬನ್ನಿ. ಕ್ಲೋಸ್ ಮಾಡಿಬಿಡ್ತಾರಂತೆ ಗೇಟು. ಸೊ ಬನ್ನಿ ಹೋಗೋಣ. ಸೊ ನೋಡಿ ಅಲ್ಲಿ ಕಾಣ್ತಿದೆಯಲ್ಲ, ಅದೇ ಕೆರೆ. ಸೊ ಅಲ್ಲಿಗೆ ಹೋಗಬಹುದು. ಇಲ್ಲಿಂದ ದರ್ಶನ ಮಾಡ್ಕೊಂಡು ನಾವು ಅಲ್ಲಿಗೆ ಹೋಗೋಣ. ಸೊ ನೋಡೋಣ. ಮತ್ತು ಅಲ್ಲಿದೆಯಲ್ಲ, ಅದನ್ನು ಸಹ ಡೌನಲ್ಲಿರೋ ಅಂತ ಅಲ್ಲಿ ಬುದ್ಧ ಸ್ಟ್ಯಾಚು ಇದೆ. ಸೊ ಅದಾದಮೇಲೆ ಹೋಗೋಣ ಬನ್ನಿ. ಫಸ್ಟ್ ಇಲ್ಲಿ ದರ್ಶನ ಮಾಡ್ಕೊಂಬಿಡೋಣ. ಇಲ್ಲ ಅಲ್ಲೂ ಕ್ಲೋಸ್ ಆಗಿದೆಯೋ ಗೊತ್ತಿಲ್ಲ, ಅದಾದಮೇಲೆ ನೋಡೋಣ ಬನ್ನಿ. ಸೊ ಫಸ್ಟ್ ದರ್ಶನ ಮಾಡ್ಕೊಳ್ಳೋಣ. ನೋಡಿ ಹೇಗಿದೆ ವೆದರು, ತುಂಬಾ ಚೆನ್ನಾಗಿದೆ. ಸೊ ಬೆಟ್ಟ ಹೋಗಿ ಮನಸ್ಸೇ ಇಲ್ಲ, ಆ ಥರ ಇದೆ. ಬೆಟ್ಟದ ಮೇಲಿರೋದ್ರಿಂದ ಅಷ್ಟು ಗಾಳಿ ಇದೆ, ತುಂಬಾ ಗಾಳಿ ಇದೆ. ಸೊ ಇದು ಜೈನ್ ಟೆಂಪಲ್, ಅಂದರೆ ಬುದ್ಧ ಟೆಂಪಲ್ಲು. ತೀರ್ಥಂಕರು ಇದ್ದಾರಂತೆ. ಸೊ ಯಾರ್ಯಾರು ಇದ್ದಾರೆ ಅಂತ ಹೇಳಿ ನೋಡ್ಕೊಂಡು ಹೋಗೋಣ ಬನ್ನಿ. ಇನ್ಸೈಡ್ ದಿ ಟೆಂಪಲ್ ಈ ರೀತಿ ಇದೆ. ಸೊ ನಾನು ಕ್ಯಾಮ್ರಾ ಅಲ್ಲೋ ಇರಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಕ್ಯಾಮ್ರಾ ಅಲ್ಲೋ ಇದೆ. ಸೊ ಬನ್ನಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ್ಯಾವ ರೀತಿ ಇದೆ ಅಂತ ಹೇಳಿ. ಇಲ್ಲಿ 3 ಥರ ದೇವಸ್ಥಾನ ಇದೆ. ಸೊ ಇದು ಬಂದು ತೀರ್ಥಂಕರ ಅಂತೆ. ಸೊ ಅವ್ರ ತಲೆಮಾರಿನ ವಯಸ್ಸೇ ಇಲ್ಲಿ ಅವ್ರ ಸ್ಟ್ಯಾಚುನ ಇಟ್ಟಿದ್ದಾರೆ, ಪಾರ್ಶ್ವ ತೀರ್ಥಂಕರು ಅಂತ ಹೇಳಿ ಇವರು. ಸೊ ನೋಡಿ ಈ ರೀತಿ ಇದೆ. ಇಲ್ಲಿ ಇವ್ರನ್ನೇ ಪೂಜೆಯನ್ನು ಮಾಡೋದು. ಸೊ ಜೈನಿಸಮ್ ಅಂದರೆ ಬುದ್ಧ
ಅವರ ಮೇನ್ ಆರಾಧನಾ ತೀರ್ಥಂಕರಾಗಿರ್ತಾರೆ. ಸೊ ಅವರ ಒಂದು ನುಡಿ ತತ್ವಗಳನ್ನ ಇವರ ಪಾಲಿಸ್ತಾ ಇರ್ತಾರೆ ಈ ಒಂದು ಇದರಲ್ಲಿ. ಸೊ ಇವರೇ ಅವ್ರಿಗೆ ದೇವ್ರ ಮುಖಾಂತರ ತೀರ್ಥಂಕರ ಇಲ್ಲಿ ದೇವರಾಗಿರುತ್ತಾರೆ. ಸೊ ಅವ್ರನ್ನೇ ನಾವು ಪೂಜಿಸ್ತೀವಿ, ಇಲ್ಲಿ ಅವ್ರನ್ನೇ ಪೂಜಿಸ್ತಾರೆ ಇಲ್ಲಿ. ಸೊ ಇದು 2ನೇ ತೀರ್ಥಂಕರು. ಸೊ ನೋಡಿ ಅವ್ರದ್ದೇ ಸ್ಟ್ಯಾಚುಗಳು, 3 ತಲೆಮಾರಿನ ಸ್ಟ್ಯಾಚುಗಳಿದ್ದಾವೆ. ಸೊ ನೋಡ್ತಿದ್ದೀರಾ ಅನಿಸುತ್ತೆ ನೀವು. ಅಲ್ಲಿರೋದು ಆರ್ಟಿಫಿಷಿಯಲ್ ಮರ ಎಷ್ಟು ಚೆನ್ನಾಗಿದೆ ಅಂದರೆ ಒರಿಜಿನಲ್ ಥರನೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಅಲ್ಲಿ ಹೋಗೋಣ ಬನ್ನಿ, ಕರ್ಕೊಂಡು ಹೋಗ್ತೀನಿ. ಸೊ ಇಲ್ಲಿ ಪಾರ್ಶ್ವನಾಥಗಳು ಅಂದರೆ ತೀರ್ಥಂಕರು ಇದ್ದಾರೆ. ಸೊ 1 by 1 ಅವರ ಅವಧಿಯ ತನಕ ಯಾರ್ಯಾರಾಗಿದ್ರು ಅದು 3 ತಲೆಮಾರಿನವರಿದ್ದಾರೆ. ಇದು ಮಂದಿರ. ಎಷ್ಟು ಪ್ರಶಾಂತವಾಗಿದೆ, ನಿಶಬ್ದವಾಗಿದೆ ಅಂತ ಹೇಳಿದ್ರೆ ಆ ಜಾಗ ಅಷ್ಟು ನಿಶಬ್ದವಾಗಿತ್ತು. ಒಂಥರ ನೆಮ್ಮದಿಯ ತಾಣ ಅಂತಲೇ ಹೇಳ್ಬೋದು. ಒಂಥರ ನೇಚರ್ ಆಗಿರ್ಬೋದು, ಆ ಬೆಟ್ಟದ ಮೇಲಿರೋವಂಥದ್ದಾಗಿರ್ಬೋದು, ಅಲ್ಲಿ ಪ್ರಶಾಂತವಾಗಿರೋವಂಥ ಸ್ಥಾನ ಆಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ಒಂದು ಮನಸ್ಸು ಪರಿಶುದ್ಧತೆ ಅಂತ ಹೇಳ್ತೀವಲ್ಲ ಆ ಥರ ಆಯಿತು. ಒಂದು ರೀಫ್ರೆಶ್ ಆಯಿತು ಮೈಂಡು, ಅಷ್ಟು ಚೆನ್ನಾಗಿತ್ತು. ಆ ವೆದರು ಸಹ ಅಷ್ಟು ಚೆನ್ನಾಗಿತ್ತು. ನಾವು ಈವ್ನಿಂಗ್ ಟೈಮ್ ಬಂದಿರೋದ್ರಿಂದನೂ ಏನೋ ನಮಗಂತೂ ಒಂಥರ ಪಾಸಿಟಿವ್ ವೈಬ್ಸೇ ಸಿಕ್ತು ಹೇಳಿದ್ರೆ. ಸೊ ನೋಡಿ ಇದೆ ನಿರ್ಮಾಣವಾಗಿರುವಂತಹ ಕೃತಕವಾದ ಮರ ಮತ್ತು ಇಲ್ಲಿರುವಂತಹ ಜೈನ ಧರ್ಮದ ಜನಗಳು. ಸೊ ಅಲ್ಲಿ ತೀರ್ಥಂಕರಿದ್ದಾರೆ ಮೇಲೆ. ಸೊ ಇದು ಅವ್ರನ್ನ ನಮಸ್ತೆ ಮಾಡಿ ಅವರ ದೇವರ ರೂಪದಲ್ಲಿ ಕಂಡಿರೋ ಜನಗಳಿವರು. ಎಷ್ಟು ಚೆನ್ನಾಗಿ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಅಂತ. ಎಲ್ಲ ಕೂತ್ಕೊಂಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಸೊ ಇಲ್ಲಿ 4 ತಲೆಮಾರಿನ ತೀರ್ಥಂಕರು ಇಲ್ಲಿದ್ದಾರೆ. ಪಾರ್ಶ್ವನಾಥರು ತೀರ್ಥಂಕರು. ಸೊ ಇಲ್ಲಿಂದ ನೋಡಿ ಚೆನ್ನಾಗಿ ಕಾಣುತ್ತೆ. ಸೊ ಈ ಬೆಟ್ಟದ ಮೇಲಿಂದ ವ್ಯೂ ಯಾವ ರೀತಿ ಇದೆ ಅಂತ ಹೇಳಿ. ಸೊ ಅಲ್ಲಿಗೆ ಹೋಗೋಣ, ನೀರ ಹತ್ರ ಹೋಗೋಣ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಎಷ್ಟು ಸುಂದರವಾಗಿದೆ ಬೆಟ್ಟದ ಮೇಲಿಂದ ವ್ಯೂ. ಫುಲ್ ತುಮಕೂರೇ ಕಾಣ್ತಿದೆ ಅಂತ ಹೇಳ್ಬೋದು. ಫುಲ್ಲು ಗ್ರೀನರಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಈ ಒಂದು ಸುಂದರವಾದ ಪ್ಲೇಸಿಗೆ ಬಂದಮೇಲೆ ಫೋಟೋ ತಗೊಳ್ಳಿಲ್ಲ ಅಂದರೆ ಹೇಗೆ ಹೇಳಿ. ಹಾಗೆ ಕೆಲವೊಂದು ಫೋಟೋಸ್ಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಸೊ ನಿಮಗೆ ಯಾವ ಫೋಟೋ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಆಲ್ಸೋ ನೀವು ಹೋಗಿದ್ರೆ, ನೀವು ಯಾವಾಗ ಹೋಗಿದ್ರಿ, ಫ್ಯಾಮಿಲಿ ಜೊತೆ ಹೋಗಿದ್ರೆ, ಯಾವ ಇಸ್ವಿಲ್ ಹೋಗಿದ್ರಿ, ನಿಮಗೆ ಹೇಗೆ ಅನ್ನಿಸ್ತು, ಫೀಲಿಂಗ್ ಹೇಗೆ ಅನ್ನಿಸ್ತು ಅಂತ ಹೇಳಿ ನಾನು ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ. ಸೊ ನೀವು ಕಮೆಂಟೇ ಮಾಡ್ತಿಲ್ಲ, ಈ ನಡುವೆ ರೆಸ್ಪಾನ್ಸೇ ಮಾಡ್ತಿಲ್ಲ. ಸೊ ಬೇಜಾರಾಗಿ ಹೋಗುತ್ತೆ, ವ್ಯೂ ಸಿಗ್ತಿಲ್ಲ, ರೆಸ್ಪಾನ್ಸ್ ಸಿಗ್ತಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಮಗುನ ಕಟ್ಕೊಂಡು ನಾವು ಎಷ್ಟು ಕಷ್ಟಪಟ್ಟು ಮಾಡ್ತೀವಿ ಅಂದರೆ ಹೇಳೋಕ್ಕಾಗ್ತಿಲ್ಲ. ಮಗುಗೆ ಹುಷಾರಿಲ್ಲ ಅಂದ್ರೆ ನಾವು ಮಾಡ್ತಾ ಇರ್ತೀವಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಇಂಪಾರ್ಟೆಂಟು. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ರೆಸ್ಪಾನ್ಸ್ ಮಾಡಿ. ಕಮೆಂಟ್ ಮುಖಾಂತರ ನಿಮ್ಮ ರೆಸ್ಪಾನ್ಸ್ನ ತಿಳಿಸಿ. ತುಂಬ ವ್ಯೂಸ್ ಕಮ್ಮಿ ಆಗ್ತಿದೆ ಗೈಸ್. ಅದು ಯಾಕೆ ಅಂತ ಗೊತ್ತಿಲ್ಲ. ಅದೇನು ಮಿಸ್ಟೇಕ್ ಆಗ್ತಿದೆ, ಇಲ್ಲ ನಿಮಗೆ ಇಷ್ಟ ಆಗ್ತಾ ಅಲ್ವಾ ನಾನು ಮಾಡ್ತಾ ಇರೋದು ಅಂತ ಗೊತ್ತಿಲ್ಲ. ಬಟ್ ನಾನೇನೋ ಒಂದು ಆಸೆ ಇಟ್ಕೊಂಡು ಮಾಡ್ತಾ ಇದ್ದೀನಿ, ಬಟ್ ಅದು ರೀಚ್ ಆಗ್ತಾ ಇಲ್ಲ, ಹಿಂದೆ ಹೋಗ್ತಾ ಇದೆ ಗ್ರಾಫು ಅಂತ ಹೇಳಿದಾಗ ತುಂಬಾ ಬೇಜಾರಾಗೋಯ್ತು. ಸೊ ಅದಕ್ಕೆ ಇಂಟ್ರೆಸ್ಟೇ ಬರಲಿಲ್ಲ ಅಪ್ಲೋಡ್ ಮಾಡೋದಕ್ಕೆ. ದಯವಿಟ್ಟು ಯಾವ ರೀತಿ ಕಂಟೆಂಟ್ ಬೇಕು, ಇಲ್ಲ ಏನಾರು ಮಿಸ್ಟೇಕ್ ಇದೆಯಾ, ಯಾವ ರೀತಿ ತಪ್ಪಾಗ್ತಿದೆ ಅಂತ ಹೇಳಿ ಅಟ್ಲೀಸ್ಟ್ ನನಗೊಂದು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ನಾನು ತಪ್ಪನ್ನು ತಿದ್ಕೋತೀನಿ. ಇಲ್ಲ ಯಾವ ರೀತಿ ಕಂಟೆಂಟಲ್ಲಿ ತಿಳಿ ಯಾವ ರೀತಿ ನೋಡಬೇಕು ಆ ಥರ ತಿಳಿಸಿ. ಆದಷ್ಟು ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ನೀವು ಏನೂ ರೆಸ್ಪಾನ್ಸ್ ಮಾಡದೆ ಸುಮ್ಮನೆ ಆಗೋದ್ರೆ ನಾವೇನೋ ಒಂದು ಪ್ರಯತ್ನ ಮಾಡಿ ಆಗ್ತಾ ಇರ್ತೀವಿ. ತುಂಬಾ ರಿಸ್ಕಿ ಇದೆ ಗೈಸ್ ಮಗುನ ಕಟ್ಕೊಂಡು ಮಾಡುವಂಥದ್ದು. ಸೊ ನಾವು ಮನೆ ಕೆಲಸ ಮಾಡಿಕೊಂಡು ಮಗುನ ನೋಡಿಕೊಂಡು ಫ್ರೀ ಇದ್ದಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಏನೇನೋ ಮಾಡ್ತಾ ಇರ್ತೀವಿ. ಅದು ಟ್ರಾವೆಲಿಂಗ್ ವ್ಲಾಗ್ ಅಂತ ಹೇಳಿದ್ರೆ ಮಗುನ ಕಟ್ಕೊಂಡು ಮಾಡೋದು ತುಂಬಾ ಕಷ್ಟ, ಹಂಗೂ ಮಾಡ್ತಾ ಇರ್ತೀವಿ. ಬಟ್ ಈ ಥರ ಇದ್ದಾಗ ವ್ಯೂಸ್ ಇಲ್ಲ, ರೆಸ್ಪಾನ್ಸ್ ಇಲ್ಲ, ಸಬ್ಸ್ಕ್ರೈಬ್ ಆಗ್ತಿಲ್ಲ ಅಂತ ಹೇಳಿದಾಗ ತುಂಬಾ ಬೇಜಾರಾಗೋಗುತ್ತೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಚಾನಲ್ನ. ಆದಷ್ಟು ಮಾನಿಟೈಸ್ ಮಾಡೋದಕ್ಕೆ ಪ್ರಯತ್ನ
ಪಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಇಂಪಾರ್ಟೆಂಟು, ದಯವಿಟ್ಟು ಸಪೋರ್ಟ್ನ. ಈ ವಿಡಿಯೋ ಜೊತೆ ಒಂದು ಸ್ಲೋ ಮೋಷನಲ್ಲಿ ಓಡ್ ಬಂದರೆ ಯಾವ ರೀತಿ ಕಾಣ್ತಾಳೆ ಅಂತ ಹೇಳಿ ಎಡಿಟ್ ಮಾಡೋಣ ಅಂತ ಹೇಳಿ ಮಾಡಿದೆ. ಸೊ ಅವಳು ಅಲ್ಲಿಂದ ಓಡ್ ಬಾ ಅನ್ನೋದೇ ಒಂದು ರಿಸ್ಕಿ ಆಗಿತ್ತು. ಹಂಗೂ ಓಡ್ ಬಂದು ಎಷ್ಟೊಂದು ಟೇಕ್ ತಗೊಂಡು. ಸೊ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ಸೊ ವಾಪಸ್ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಆ ಕೆರೆ ಹತ್ರ ಹೋಗೋಣ. ಸೊ ಇಲ್ಲಿ ಕ್ಲೋಸಿಂಗ್ ಟೈಮ್ ಆಗೇ ಹೋಯಿತು, 6 o'clock ಕ್ಲೋಸಿಂಗ್ ಟೈಮು. ಸೊ ನೋಡ್ಕೊಂಡು ಬನ್ನಿ, ಗೇಟ್ ಹಾಕ್ಬಿಡ್ತಾರೆ. ಸೊ ಎಂಟರ್ ಆಗೋದಕ್ಕೂ ಆಗೋದಿಲ್ಲ ನೀವು. ಸೊ ಬನ್ನಿ ಅಲ್ಲಿ ಕೆರೆ ಹತ್ರ ಹೋಗೋಣ. ಸ್ವಲ್ಪ ತುತ್ತಿಗೂ ಹೆಂಗೋ ನೀರು ಅಂದರೆ ಇಷ್ಟ. ಅವಳು ಮಧ್ಯಾಹ್ನ ಒಂದೇ ಇಡ್ಲಿ ತಿಂದಿದ್ದು ಪಾಪ, ಅರ್ಧ ನಿದ್ದೆಲ್ಲ ಎದ್ಬಿಟ್ಲು. ಅವಳು ಮೈಯೂ ಅಷ್ಟು ಸರಿ ಇರಲಿಲ್ಲ, ಹುಷಾರಿರಲಿಲ್ಲ ಅಲ್ವಾ. ಸೊ ಅದರಿಂದ ಒಂದೇ ಇಡ್ಲಿ ತಿಂದು ಇನ್ನೊಂದು ಇಡ್ಲಿ ಪಾರ್ಸಲ್ ತೊಗೊಂಬಂದಿದೆ. ಸೊ ಅಲ್ಲಿ ನೀರು ಹತ್ರ ತಿನ್ಸೋಣ ಅಂತ ಹೇಳಿ. ಸೊ ಬನ್ನಿ ಅವಳನ್ನ ಸ್ವಲ್ಪ ನೀರಲ್ಲಿ ಆಡಿಸಿ ಹಾಗೆ ಒಳಗೆ ತಿನ್ನಿಸ್ಕೊಂಡು ವಾಪಸ್ ಹೋಗೋಣ. ಸೊ ಬನ್ನಿ. ತುಂಬಾ ಚೆನ್ನಾಗಿದೆ ಗೈಸ್ ನೀರು ಮಾತ್ರ. ಬಟ್ ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಯಾರೂ ನೀರಿನ ಹತ್ತಿರ ಹೋಗೋ ಆಗಿಲ್ಲ, ನೀರಲ್ಲಿ ಆಡೋ ಆಗಿಲ್ಲ, ತುಂಬ ಆಳ ಇದೆ, ತುಂಬ ಜನ ಸತ್ತಿದ್ದಾರೆ, ಯಾರು ಹೋಗಬೇಡಿ ಅಂತ ಬೋರ್ಡ್ ಹಾಕಿದ್ದಾರೆ. ಬಟ್ ಈ ಜನ ಇಲ್ಲದೆ ಇರೋದ್ರಿಂದ ನಾವು ಬಂದಿದ್ದು ವೀಕ್ ಡೇಸಲ್ಲಿ, ಮಂಡೇ ಬಂದಿರೋದ್ರಿಂದ ಜನ ಯಾರೂ ಇರಲಿಲ್ಲ, ಸೆಕ್ಯೂರಿಟಿನೂ ಇರಲಿಲ್ಲ. ಸೊ ಅದರಿಂದ ನಾವು ದಡದಲ್ಲೇ ಕುತ್ಕೊಂಡು ನೋಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಅಷ್ಟೇ. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಪ್ಯೂರ್ ಇದೆ ನೀರು, ತುಂಬಾ ಆಳ ಇದೆ ಅಂತೆ, ತುಂಬಾ ಚೆನ್ನಾಗಿತ್ತು. ಸೊ ಅದಕ್ಕೆ ಸುಮ್ಮನೆ ಹಾಗೆ ಅಲ್ಲಿ ನೀರನ್ನ ತೋರಿಸ್ಕೊಂಡು ಊಟ ಮಾಡಿಸೋಣ ಅಂತ ಹೇಳಿ ಹೋಗಿದ್ದು ಅಷ್ಟೇ. ನಾವೇ ನೀರಲ್ಲಿ ಆಡಿರಲಿಲ್ಲ. ಏನು ಮಾಡ್ತಿದ್ದೀರಾ? ಇಲ್ಲಿ ಇಲ್ಲಿ ಏನದು ಇಷ್ಟನಾ ನಿಮಗೆ? ಎಷ್ಟಿಷ್ಟಮ್ಮ? ಸಾಕಾ? ಖುಷಿ ಆಯ್ತಾ? ಹಿಂಗೆ ಶೂ ಎಲ್ಲ ನೆಂದೋಯ್ತು. ಸೊ ನೋಡಿದ್ರಲ್ಲ ಗೈಸ್, ನಾವು ವಾಪಸ್ ಹೋಗ್ತಾ ಇದ್ದೀವಿ. ಆಲ್ರೆಡಿ ಟೈಮ್ 6:30 ಆಗೋಗಿದೆ. ಸೊ ಹೇಗಿತ್ತು ಅಂತ ಹೇಳಿ ಸೊ ಈ ವ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸೊ ಡೌನಲ್ಲಿ ಅಲ್ಲೊಂದು ಬುದ್ಧ ಸ್ಟ್ಯಾಚು ಇದೆ ನೋಡೋಣ, ಅಲ್ಲೂ ಕ್ಲೋಸ್ ಆಗಿದೆ ಅಂತ ಹೇಳ್ತಾ ಇದ್ರು. ಸೊ ಓಪನ್ ಇದ್ರೆ ಅದನ್ನು ವ್ಲಾಗಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಕ್ಲೋಸ್ ಆಗಿದ್ರೆ ಬ್ಯಾಡ್ ಲಕ್ ಏನು ಮಾಡೋದಕ್ಕಾಗೋದಿಲ್ಲ. ಸೊ ಮತ್ತೆ ನಾನು ಬೇರೆ ಒಂದು ಕಂಟೆಂಟ್ಗಳೊಂದಿಗೆ, ಬೇರೆ ಒಂದು ವ್ಲಾಗ್ಗಳೊಂದಿಗೆ, ಟ್ರಾವೆಲಿಂಗ್ ವ್ಲಾಗೊಂದಿಗೆ ಬರ್ತಾನೆ ಇರ್ತೀನಿ. ಸೊ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾರೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇದೇ ನಮ್ಮ ಮಂದಾರಗಿರಿ. ಸೊ ನೀವು ಹೇಗೆ ಹೋಗಿದ್ರೆ, ಯಾವಾಗ ಹೋಗಿದ್ರೆ, ನಿಮ್ಮ ಫೀಲಿಂಗ್ಸ್ ಯಾವ ರೀತಿ ಇತ್ತು ಆ್ಯಂಡ್ ಯಾವ ರೀತಿ ಎಂಜಾಯ್ ಮಾಡಿದ್ರೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ ತಿಳಿಸಿ. ಆ್ಯಂಡ್ ಬ್ಯಾಡ್ ಲಾಕ್ ಇದು ಸಹ ಕ್ಲೋಸ್ ಆಗಿದೆ. ಸೊ ಇಲ್ಲಿಂದನೇ ದರ್ಶನ ಮಾಡ್ಕೊಂಬಿಡಿ ನಮ್ಮ ಬುದ್ಧನ. ಸೊ ಇಲ್ಲಿಂದ ನಾವು ಡೈರೆಕ್ಟು ಬ್ಯಾಂಗ್ಳೂರಿಗೆ ವಾಪಸ್ ಹೋಗ್ತಾ ಇದ್ದೀವಿ. ಸೊ ಪುಣ್ಯ ನಮಗೆ ಇವತ್ತು ಮಳೆ ಇರಲಿಲ್ಲ. ಸೊ ಆರಾಮಾಗಿ ನೋಡಿಕೊಂಡು ಆರಾಮಾಗಿ ಬಂದ್ವಿ. ಬಟ್ ತುತಿ ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ ರಚೆ ಮಾಡ್ತಿದ್ಲ ಅಷ್ಟೇ. ನೆಕ್ಸ್ಟ್ ನಾಳೆ ಸಿಗ್ತೀನಿ. ಬಾಯ್.